ಅನುಮತಿ ನೀಡುವ ಮುನ್ನ ಆರೋಪಿಯ ಹೇಳಿಕೆ ದಾಖಲಿಸಬೇಕು ಅನ್ನುವಂಥದ್ದೇನಿಲ್ಲ. ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪುಗಳಲ್ಲಿ ಇದನ್ನ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಿದ್ದಾರೆ. ನೋಡಿ, ರಾಜೇಶ್ ಅಗರ್ವಾಲ್ ಕೇಸ್, RBIಗೆ ವಂಚನೆ ಪ್ರಕರಣ ಏನಿತ್ತಲ್ಲ ಅದನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅನುಮತಿ ನೀಡುವ ಮುನ್ನ ಆರೋಪಿಯನ್ನ ಕರಿಬೇಕು ಅಥವಾ ಆತನ ಹೇಳಿಕೆಯನ್ನ ದಾಖಲಿಸಬೇಕು ಅನ್ನುವಂಥದ್ದೇನಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನ ಇಲ್ಲಿ ತುಷಾರ್ ಮೆಹ್ತಾ ಅವರು ಉಲ್ಲೇಖಿಸಿದ್ದಾರೆ ತಮ್ಮ ವಾದದಲ್ಲಿ. ಸೊ ಇವತ್ತು ನಡೀತಾ ಇರುವಂತಹ ವಿಚಾರಣೆ ಸಂದರ್ಭದಲ್ಲಿ ವಾದ ಮಂಡಿಸ್ತಾ ಇರುವಂತಹ ರಾಜ್ಯಪಾಲರ ಪರವಾಗಿ ವಾದ ಮಂಡಿಸಿರುವಂತಹ ತುಷಾರ್ ಮೆಹ್ತಾ ಅವರು ಈ ಎಲ್ಲ ಪಾಯಿಂಟ್ಸ್ಗಳನ್ನ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಅವರ ಒತ್ತಾಯ ಇರುವಂಥದ್ದು, ಈ ಹಿಂದೆ ಇರುವಂತಹ ಕೆಲವೊಂದಷ್ಟು ಪ್ರಕರಣ ಇದೆಯಲ್ಲ ಅದಕ್ಕೂ ಕೂಡ ಅನುಮತಿ ಕೊಡಿ. ಒಬ್ಬರ ದೂರಿನಲ್ಲಿ ಶೋಕಾಸ್ ನೋಟಿಸ್ ನೀಡಿದ ಕ್ಷಣ ಉಳಿದವರ ದೂರಿನಲ್ಲೂ ಕೂಡ ನೀಡಬೇಕು ಅನ್ನುವಂಥದ್ದೇನಿಲ್ಲ. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಈ ವಾದವನ್ನ ಮಂಡಿಸಿದ್ದಾರೆ. ಹೀಗಾಗಿನೇ ಗವರ್ನರ್ ಕಂಪ್ಯಾರಿಟಿವ್ ಚಾರ್ಟ್ ಅನ್ನ ಸಿದ್ಧಪಡಿಸಿದ್ದಾರೆ. 3 ದೂರಿನಲ್ಲೂ ಕೂಡ ಒಂದೇ ಆರೋಪಗಳಿವೆ. ಸೊ ಅದಕ್ಕೆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಉಳಿದವರ ದೂರಿನಲ್ಲಿ ಶೋಕಾಸ್ ನೋಟಿಸ್ ಕೊಡಬೇಕೋ ಬೇಡವಾ ಅನ್ನುವಂಥದ್ದು ಅದು ರಾಜ್ಯಪಾಲರಿಗೆ ಬಿಟ್ಟಂತ ವಿಚಾರ. ಸೊ ಒಬ್ಬರ ದೂರಿನಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಾಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ CM ಉತ್ತರವನ್ನ ಕೊಟ್ಟರು. ಬೇರೆ ಇನ್ನ ಸ್ನೇಹಮಯಿ ಕೃಷ್ಣ ಅವರಾಗ್ಲಿ ಅಥವಾ ಪ್ರದೀಪ್ ಅವರು ಕೊಟ್ಟಂತಹ ಒಂದು ದೂರಿನಲ್ಲೂ ಕೂಡ ಅದೇ ಅಂಶಗಳಿತ್ತು. ಸೊ ಹಾಗಾಗಿ ಅದಕ್ಕೂ ಕೂಡ ಶೋಕಾಸ್ ನೋಟಿಸ್ ಕೊಡೋ ಅವಶ್ಯಕತೆ ಏನಿರಲಿಲ್ಲ ಅನ್ನುವಂಥದ್ದನ್ನ ತುಷಾರ್ ಮೆಹ್ತಾ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಬೇರೆ ಬೇರೆ ನಾಯಕರು ಮಾತಾಡ್ತಿದ್ದಂಥ ಮಾತುಗಳನ್ನು ನಾವು ಗಮನಿಸಿದ್ವಿ. CM ವಿರುದ್ಧ ತನಿಖೆಗೆ ನಿರ್ಧರಿಸುವಾಗ ಸಂಪುಟದ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ CM ಆಯ್ಕೆ ಮಾಡುವ ಸಚಿವ ಮುಖ್ಯಮಂತ್ರಿಗೆ ನಿಷ್ಠೆ ಹೊಂದಿರ್ತಾನೆ. CM ವಿರುದ್ಧವೇ ಆರೋಪ ಇದ್ದಂಥ ಸಂದರ್ಭದಲ್ಲಿ ಅವರ ಸಲಹೆಯನ್ನು ಪರಿಗಣಿಸಬಾರದು. ಹೀಗಾಗಿ ಕ್ಯಾಬಿನೆಟ್ ಸೂಚನೆಯನ್ನು ಕಣ್ಣೆತ್ತಿಯೂ ಕೂಡ ನೋಡುವಂತಾಗತ್ತೇ ಇಲ್ಲ. ಕ್ಯಾಬಿನೆಟ್ ಸೂಚನೆಯನ್ನು ರಾಜ್ಯಪಾಲರು ಓದಿ ಪರಿಶೀಲನೆಗೆ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಯಡಿಯೂರಪ್ಪನವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಈ ರೀತಿ ಒಂದು ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಕೋರ್ಟ್ ತಪರಾಕಿ ಕೊಡುತ್ತೆ. ಏನು ಸ್ವಾಮಿ, ನೀವು ಒಂದು ವ್ಯವಸ್ಥೆಯ ಮುಖ್ಯಸ್ಥರು, ಮುಖ್ಯಮಂತ್ರಿಗಳು, ಅವ್ರನ್ನೇ ಕೂಡಿಸ್ಕೊಂಡು ನೀವು ಸಂಪುಟ ಸಭೆಯನ್ನು ಮಾಡ್ತೀರಿ, ಅದರಲ್ಲಿ ಯಾರ ಮೇಲೆ ಆರೋಪ ಇರುತ್ತಲ್ಲ ಅವರೇ ಕೂತ್ಕೊಂಡಿರ್ತಾರೆ. ಇನ್ನು ಅಲ್ಲಿದ್ದಂಥವ್ರು ಏನನ್ನು ನಿರ್ಣಯ ಕೊಡ್ಲಿಕ್ಕೆ ಸಾಧ್ಯ, ಏನು ವರದಿ ಕೊಡೋಕ್ಕೆ ಸಾಧ್ಯ, ಸಂಪುಟ ಏನು ನಿರ್ಣಯ ತಗೊಳುತ್ತೆ, ಇದು ಸರಿನಾ ಇದು ಅನ್ನುವಂಥ ಮಾತು ನೋಡಿ. ಆದರೆ ಇಲ್ಲಿ ಸಿದ್ದರಾಮಯ್ಯ ಇಲ್ಲಿ ಭಾಗವಹಿಸಿರಲಿಲ್ಲ, ಪ್ರಶ್ನೆ ಬೇರೆ. ಆದರೆ ಒಂದು ನಿರ್ಧಾರಕ್ಕೆ ಬಂದು ಒಂದು ಕ್ಯಾಬಿನೆಟ್ ಆ ವಿವರಗಳನ್ನು ರಾಜ್ಯಪಾಲರಿಗೆ ಕಳಿಸುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ಜನ ಹೇಳ್ತಾರೆ ತುಷಾರ್ ಮೆಹ್ತಾ. ಆದರೂ ಕೂಡ ಕ್ಯಾಬಿನೆಟ್ ಸೂಚನೆಯನ್ನು ರಾಜ್ಯಪಾಲರು ಓದಿ ಅದನ್ನು ಪರಿಶೀಲನೆ ಮಾಡಿದ್ದಾರೆ. CM ವಿರುದ್ಧ ತನಿಖೆಗೆ ನಿರ್ಧರಿಸುವ ಸಂದರ್ಭದಲ್ಲಿ ಸಂಪುಟದ ಸಲಹೆಯನ್ನು ಪರಿಗಣಿಸುವ ಹಾಗಿಲ್ಲ. CM ಆಯ್ಕೆ ಮಾಡುವಂಥ ಸಚಿವ ಮುಖ್ಯಮಂತ್ರಿ ನಿಷ್ಠೆ ಹೊಂದಿರ್ತಾನೆ. ಅವ್ರಿನ್ನೇನು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ, ಇದು ಇವರ ಪ್ರಶ್ನೆ. CM ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸದೇ ಇರಬಹುದು, ಆದರೆ ನೇಮಿಸಿದ ವ್ಯಕ್ತಿಯೇ ಸಂಪುಟ ಸಭೆಯ ನೇತೃತ್ವ ವಹಿಸಿದಂಥ ಸಂದರ್ಭದಲ್ಲಿ ಸಭೆ ಯಾವ ಒಂದು ನಿರ್ಣಯಕ್ಕೆ ಬರಬಹುದು, ಯಾವ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು, ಇದು ತುಷಾರ್ ಮೆಹ್ತಾ ಹಾಕಿರುವಂಥ ಪ್ರಶ್ನೆಗಳು. ರೂಲ್ 28 ಅಡಿ CM ತಮ್ಮ ಬದಲು DCM ರನ್ನು ನೇಮಿಸಿದ್ದಾರೆ. ಕ್ಯಾಬಿನೆಟ್ ನಿರ್ಣಯದ ಕವರಿಂಗ್ ಲೆಟರ್ನಲ್ಲಿ ಇದನ್ನು ನಮೂದಿಸಲಾಗಿದೆ. ತುಷಾರ್ ಮೆಹ್ತಾ ವಾದ ಮಾಡಿದ್ದಾರೆ ರಾಜ್ಯಪಾಲರ ಪರ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, CM ತಮ್ಮ ಬದಲು DCM DK ಶಿವಕುಮಾರ್ ಅವ್ರನ್ನ ನೇಮಿಸಿದ್ದಾರೆ. ರೂಲ್ 28 ಅಡಿ CM ತಮ್ಮ ಬದಲು DCM ರನ್ನು ನೇಮಿಸಿರೋದು. ಕ್ಯಾಬಿನೆಟ್ ನಿರ್ಣಯದ ಕವರಿಂಗ್ ಲೆಟರ್ನಲ್ಲಿ ಇದನ್ನು ನಮೂದಿಸಲಾಗಿದೆ. ನಾನು ಹೇಳ್ತಾ ಇದ್ದೆ ಹಿಂದೆ, ಯಡಿಯೂರಪ್ಪನವ್ರ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ಆಡುವಂಥ ಸಂದರ್ಭದಲ್ಲಿ ಈಗ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು, ಏನು ಎತ್ತ, ಜೊತೆಗೇನು ಅಂದರೆ ಈ ರಾಜ್ಯಪಾಲರು ತೆಗೆದುಕೊಂಡಿರುವಂಥ ನಿರ್ಣಯ ಅದು ಸರಿಯಲ್ಲ ಅನ್ನುವಂಥದ್ದು ಇದೇ ಕ್ಯಾಬಿನೆಟ್ ಏನು ನಿರ್ಧಾರ ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಬಹಳ ಅದ್ಭುತವಾದಂಥ ಪ್ರಶ್ನೆ ಕೇಳುತ್ತೆ. ಕೋರ್ಟ್ ಪ್ರಶ್ನೆ ಕೇಳುತ್ತೆ, ಅಲ್ಲ ಸ್ವಾಮಿ, ಈಗ ನಿಮ್ಮ ಮೇಲೆ ಇದೆ ಆರೋಪ, ನೀವೇ ಹೋಗಿ ಕ್ಯಾಬಿನೆಟ್ ಇದರಲ್ಲಿ ಕೂತ್ಕೊಂಡಿರ್ತೀರಿ, ನಿಮ್ಮ ನೇತೃತ್ವದಲ್ಲೇ ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಇದು ಸರಿನಾ? ಅದು ಇದು ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅಪ್ಪಿ ತಪ್ಪಿ ಅದರ ನೇತೃತ್ವವನ್ನು ವಹಿಸಲಿಲ್ಲ. ಅದರ ಜವಾಬ್ದಾರಿಯನ್ನು DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದರು, DCM ಕೊಟ್ಟಿದ್ದರು. ಆದರೆ ಇಲ್ಲಿ ಈ ರಾಜ್ಯಪಾಲರ ಪರ ವಾದ ಮಾಡ್ತಿರುವಂಥ ತುಷಾರ್ ಮೆಹ್ತಾ ತುಂಬ ಒಳ್ಳೆ ಪಾಯಿಂಟನ್ನು ಹೇಳ್ತಾರೆ. ನೀವೇ ನೇಮಿಸಿರುವಂಥ ವ್ಯಕ್ತಿ
ಇನ್ನೇನು ಮಾಡಲಿಕ್ಕೆ ಸಾಧ್ಯ? ನಿಮ್ಮ ಬದಲು ನೀವು DCM DK ಶಿವಕುಮಾರ್ ಅವರನ್ನು ನೇಮಿಸಿದ್ದೀರಿ. ಇಂಥ ಸಂದರ್ಭದಲ್ಲಿ ರೂಲ್ 28 ಅಡಿ ತಮ್ಮ ಬದಲು DCM DK ಶಿವಕುಮಾರ್ ನೇಮಕ ಆಗಿತ್ತು. ಕವರಿಂಗ್ ಲೆಟರ್ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನು ಇದರಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಅದನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ ರಾಜ್ಯಪಾಲರು ಅನ್ನುವಂಥ ಮಾತನ್ನು ಹೇಳ್ತಾರೆ ತುಷಾರ್ ಮೆಹ್ತಾ. ನಾವು ತೋರಿಸ್ತಾ ಇದ್ದೀವಿ, ರಾಜಭವನ ಚಲೋ ಸಾಗ್ತಾ ಇದೆ. ನಾವು ನೇರವಾದಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ.